ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತಿನ ನನ್ನ ರೆಸಿಪಿ ಬಂದು ಪಾಲಕ್ ಪನ್ನೀರ್ ವಿತ್ ಮಟರ್, ಅಂದರೆ ಬಟಾಣಿ ಪೀಸ್ ಹಾಕಿ ಜೊತೆಗೆ ಪಾಲಕ್ ಪನ್ನೀರ್ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಅಂದಿದ ತಕ್ಷಣ ಫುಲ್ಲು ಗ್ರೀನಿಶಾಗಿ ನಾನು ಮಾಡಿಲ್ಲ, ಸ್ವಲ್ಪ ರೆಡ್ಡಿಶು ಇದೆ, ಸ್ವಲ್ಪ ಗ್ರೀನಿಶು ಇದೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವೇನಾದರೂ ಸ್ಪೈಸಿ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದಾದರೆ ನೀವು ಸ್ವಲ್ಪ ಸ್ಪೈಸೀಸು ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಲಿಮಿಟಾಗಿ ಹಾಕ್ಕೊಂಡಿದ್ದೀನಿ. ಒಂದು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಮತ್ತು ಚಿಕ್ಕ ಚಿಕ್ಕದು ಈರುಳ್ಳಿ 3, ಮತ್ತು ಬೆಳ್ಳುಳ್ಳಿ ಒಂದು 4ರಿಂದ 5 ಪೀಸ್ ತೊಗೊಂಡಿದ್ದೀನಿ. ಬಟ್ ಇದು ತುಂಬ ದೊಡ್ಡ ಸೈಜಲ್ಲಿತ್ತು ಬೆಳ್ಳುಳ್ಳಿ, ಆದ್ದರಿಂದ 4ರಿಂದ 5 ಪೀಸ್ ತೊಗೊಂಡಿದ್ದೀನಿ. ನೀವು ಕಂಪ್ಲೀಟಾಗಿ ಒಂದು ಬೆಳ್ಳುಳ್ಳಿನ ಹಾಕ್ಕೊಬೋದು. ಮತ್ತು 2 ಗ್ರೀನ್ ಚಿಲ್ಲಿ, ಹಾಗೆಯೇ ಸ್ವಲ್ಪ ಶುಂಠಿ, ಇಷ್ಟನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಯಾವುದು ಚೆನ್ನಾಗಿ ಫ್ರೈ ಆಗ್ತಿದೆಯೋ ಅದನ್ನೆಲ್ಲ ತೆಗೆದು ನಾನು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆಯೇ ನಾನು 1 ಕಟ್ಟು ಪಾಲಕ್ ಸೊಪ್ಪಲ್ಲಿ ಅರ್ಧ ಕಟ್ಟು ಪಾಲಕ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಕಂಪ್ಲೀಟಾಗಿ ಅದು ನೀರಿನಂಶ ಎಲ್ಲ ಹೋಗಿದೆ. ಆ ನೀರಿನಂಶ ಹೋಗೋವರೆಗೂ ನಾವು ಚೆನ್ನಾಗಿ ಅದು ಡ್ರೈ ಆಗೋ ರೀತಿಲಿ ಫ್ರೈ ಮಾಡ್ಕೊಬೇಕು. ಆವಾಗ ಅದು ಕಂಪ್ಲೀಟಾಗಿ ನಮ್ಗೆ ಆಗಿರುತ್ತೆ. ಸೊ ನಾನು ಅದನ್ನು ಎರಡೂ ಆದಮೇಲೆ ಮಿಕ್ಸಿ ಜಾರಲ್ಲೇ ಹಾಕಿಟ್ಕೊಂಡಿದ್ದೀನಿ. ಈಗ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಒಂದು ಕಪ್ಪಲ್ಲಿ, ಒಂದು ಸಣ್ಣ ಬೌಲಲ್ಲಿ ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅರ್ಧ ಕಪ್ ಮೊಸರಷ್ಟು ಅಂದರೆ ನೀವು ಪನ್ನೀರ್ ಎಷ್ಟು ಹಾಕ್ತಿರೋ ಅದ್ರ ಮೇಲೆ ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಅರ್ಧ ಕಪ್ ಮೊಸರಿಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಏಕೆಂದರೆ ಅಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಸ್ಪೈಸಸ್ಸು ಹಾಕ್ಕೊಂಡಿರೋದ್ರಿಂದ ನಮಗೆ ಖಾರ ಜಾಸ್ತಿನೇ ಬರುತ್ತೆ. ಸೊ ಆದ್ದರಿಂದ ನಿಮಗೆ ಖಾರ ಹೆಚ್ಚಿಗೆ ಇಷ್ಟಪಡ್ತೀನಿ ಅಂದರೆ ನೀವು ಹೆಚ್ಚಿಗೆ ಹಾಕ್ಕೋಬೋದು. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ತಕ್ಕಷ್ಟು ನಾನು ಇದೇನು ಮೊಸರು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಲ್ಲ, ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಟರ್ಮರಿಕ್ ಪೌಡರ್, ಒಂದು 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಗರಂ ಮಸಾಲ, ಜೀರಿಗೆ ಪೌಡ್ರು ಇದನ್ನೆಲ್ಲ ಇಷ್ಟಪಡ್ತೀನಿ ಅಂತಂದರೆ ಅದನ್ನು ಸಹ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಗರಂ ಮಸಾಲ ಅಷ್ಟು ನಾನು ಇಷ್ಟಪಡಲ್ಲ, ಸೊ ಅದರಿಂದ ನಾನು ಅದನ್ನು ಹಾಕ್ಕೊಂಡಿಲ್ಲ. ಬಟ್ ಹಾಗಂತ ಟೇಸ್ಟ್ ಇರಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಏನು ಅಂತಂದರೆ ಮನೇಲೇ ಸಿಗೋವಂಥ ಐಟಮ್ನ ಹಾಕಿ ನಾನು ಇಲ್ಲಿ ಮಾಡ್ತಾಯಿರೋದು. ಗರಂ ಮಸಾಲನೂ ಇರುತ್ತೆ, ಅಫ್ಕೋರ್ಸ್ ತುಂಬ ಇಷ್ಟಪಡೋರು ಇರ್ತಾರೆ. ಸೊ ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಆ ಮೊಸರು ಏನಿದೆಯಲ್ಲ, ಆ ಮೊಸರು ಕಂಪ್ಲೀಟಾಗಿ ಅದು ನಮಗೆ ಮಿಕ್ಸ್ ಆಗಬೇಕು. ಅದೇನು ಒಂಥರ ಕ್ರೀಮಿ ಥರ ಬಂದ್ಬಿಡ್ಬೇಕು ಮೊಸರು. ಆ ರೀತಿಲಿ ನಾವು ಅದನ್ನು ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೊಬೇಕು. ಆವಾಗ ನಮಗೆ ಗ್ರೇವಿಲಿ ಹಾಕ್ಕೊಂಡಾಗ ನಮಗೆ ಅದು ಮೊಸರು ಕಾಣಿಸಲ್ಲ, ಕ್ರೀಮಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಆ ರೀತಿಲಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈಗ ನಾನು ಅದು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ಕಾಣಿಸ್ಬಾರ್ದು. ಸೊ ಅದು ಒಂಥರ ಕ್ರೀಮಿ ಸ್ಟ್ರೆಚರ್ ಬರುತ್ತಲ್ಲ, ಆ ರೀತಿಲಿ. ಈಗ ನೋಡಿ, ಇದು ಕಂಪ್ಲೀಟಾಗಿ ಇದಾಗಿದೆ. ಈಗ ನಾನು ಇದನ್ನು ಏನು ಫಸ್ಟೇ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನೆಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನಾನು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಮಿಲ್ಕಿ ಮಿಸ್ಟ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ತೊಗೊಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಮಾಮೂಲಿಯಾಗಿಯೇ ಸ್ಕ್ವೇರ್ ಟೈಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ.
ಈಗ ನಾನು ಅದೇ ಬಾಣಲಿ ಒಳಗಡೆನೆ, ಯಾಕಂದರೆ ಆಯಿಲು ಎಲ್ಲ ಇತ್ತಲ್ಲ, ಅದೇ ಬಾಣಲಿಲಿ ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ನಿಮಗೇನಾದರೂ ಬಟರ್ ಇಲ್ಲ ಅನ್ನೋದಾದರೆ ತುಪ್ಪನೂ ಹಾಕ್ಕೋಬೋದು, ಇಲ್ಲ ಎಣ್ಣೆನೂ ಹಾಕ್ಕೋಬೋದು. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಏನಾದರೂ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ನಾನ್ ಸ್ಟಿಕ್ ಪ್ಯಾನಲ್ಲಿ ಇದನ್ನು ಆರಾಮಾಗಿ ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮಾಗೇ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಾರಲ್ಲಿ ನಾನು ಕಂಪ್ಲೀಟಾಗೆಲ್ಲ ಹಾಕ್ಕೊಂಡು ಗೋಡಂಬಿ 5ರಿಂದ 6 ನೆನೆಸಿಟ್ಕೊಂಡಿದ್ದೆ, ಅದನ್ನು ಮಿಕ್ಸಿ ಒಳಗಡೆ ಹಾಕ್ಕೊಂಡು ಏನು ಈರುಳ್ಳಿ ಪಾಲಕ್ಕೆಲ್ಲ ಇತ್ತಲ್ಲ ಅದ್ರ ಜೊತೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಈಗ ಅದೇ ಬಾಣಲಿಲಿ ಬಟರು ಎಲ್ಲ ಆಯಿಲೆಲ್ಲ ಇತ್ತಲ್ಲ, ಸೊ ಅದೇ ಇದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಏನು ಮೊಸರನ್ನ ಎಲ್ಲ ಕಲಸಿ ಇಟ್ಕೊಂಡಿದ್ನೋ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನೀವು ಚೆನ್ನಾಗಿ ಫ್ರೈ ಆಗ್ತಿದೆ. ಮತ್ತು ಮಿಕ್ಸಿಲಿರೋ ಏನು ಜಾರಲ್ಲಿ ನೀರಿರುತ್ತಲ್ಲ ಮಸಾಲೆ, ಅದನ್ನು ಅದೇ ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜೊತೆಗೆ ಇಲ್ಲಿ ನಾನು ಬಟಾಣಿನ ಫಸ್ಟೇ ಬೇಯಿಸಿಟ್ಕೊಂಡಿದ್ದೆ, ಆ ಬಟಾಣಿನೂ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ 80% ಅಷ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಮಸಾಲೆ ಚೆನ್ನಾಗೇ ಅದು ಕುದಿಯುತ್ತಲ್ಲ, ಕುದೀತಾ ಅದು ಆಯಿಲಿ ಎಲ್ಲ ಬಿಟ್ಕೊಳುತ್ತಲ್ಲ, ಆ ಟೈಮಲ್ಲಿ ನಾನು ಏನು ಬಟಾಣಿ ಬೇಯಿಸಿಟ್ಟಿದ್ನೋ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ನೀರು ಬೇಕು ಅಂತಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋಬೋದು. ಮತ್ತು ನಾನು ಬಟಾಣಿ ಬೇಯಿಸಬೇಕಾದ್ರೆ ಬಟಾಣಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಅದರಿಂದ ನಾನು ಅಲ್ಲಿ ಮೊಸರಿಗೂ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ನಮಗೆ ಇದಕ್ಕೆ ಎಷ್ಟು ಬೇಕೋ ಈ ಮಸಾಲೆಗೆ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಅಲ್ಲಿ ಮೊಸರು ಕಲಿಸ್ಬೇಕಾದ್ರೂ ಹಾಕಿದ್ದೀನಿ, ನಾನು ಬಟಾಣಿ ಕಲಿಸ್ಬೇಕಾದ್ರೂ ಮೊಸರನ್ನ ಉಪ್ಪು ಹಾಕಿದ್ದೀನಿ. ಸೊ ಅದರಿಂದ ಇಲ್ಲಿ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ, ಬ್ಲೆಂಡ್ ಆಗಿ ಒಂದು ಅದಕ್ಕೆ ಬಂದಿದೆ. ಈಗ ನಾನು ಏನು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಆ ಪನ್ನೀರನ್ನ ಹಾಕ್ಕೊಂಡಿದ್ದೀನಿ. ನಾನು ಫುಲ್ಲೂ ಇದನ್ನು ಫ್ರೈ ಮಾಡ್ಕೊಂಡಿಲ್ಲ, ಯಾಕಂದರೆ ಫುಲ್ಲು ಫ್ರೈ ಮಾಡ್ಕೊಂಬಿಟ್ರೆ ಒಂಥರ ಗಟ್ಟಿ ಬಂದ್ಬಿಡುತ್ತೆ ಪನ್ನೀರು. ಆದ್ದರಿಂದ ಮೀಡಿಯಮಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸಾಫ್ಟಾಗೇ ಇದೆ ಪನ್ನೀರು. ನಾನು ಫುಲ್ಲು ಅದನ್ನು ಫ್ರೈ ಮಾಡಿಲ್ಲ. ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಂಡವರು ನೀವು ಮಾಡ್ಕೋಬೋದು, ಆವಾಗ ಅದು ಕಲರು ಎಲ್ಲ ಚೆನ್ನಾಗಿ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ, ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಪಾಲಕ್, ಪನ್ನೀರು ಮತ್ತು ಬಟಾಣಿ ಇಷ್ಟು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಈಗ ನಾನು ಕಸೂರಿ ಮೆಥಿ ಏನಿತ್ತು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು 1-2 ನಿಮಿಷ ಆದಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊತೀನಿ. ನೋಡ್ಬೋದು ಈಗ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮತ್ತು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಪೂರಿಗೆ ಮಕ್ಕಳು ಆರಾಮಾಗಿ ಖುಷಿಯಾಗಿ ಬಾಕ್ಸು ಕ್ಲೀನಾಗಿ ಫಿನಿಷ್ ಮಾಡ್ಕೊಂಬಂದಿರ್ತಾರೆ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ತೊಗೊತೀನಿ. ಈಗ ನಂದು ಇದು ಕಂಪ್ಲೀಟ್ ಆಗಿದೆ. ಸೊ ಸರ್ವಿಂಗ್ ಬೌಲಿಗೆ ತೊಗೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವನ್ ತುಂಬಾ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾವು ಹೋಟ್ಲಲ್ಲೇ ಹೋಗಿ ತಿನ್ನಬೇಕು ಅಂತೇನಿಲ್ಲ, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಇವನ್ ನಾವು ಗೀ ರೈಸ್ ಸಹ ಇದಕ್ಕೆ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಈಗ ನಾನು ಅದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬಾ ಟೇಸ್ಟಿ ಇರುತ್ತೆ, ಆರಾಮಾಗೆ ತಿನ್ಬೋದು. ಇವನ್ ರೈಸು ತಿನ್ಬೋದು, ಗೀ ರೈಸ್ಗೂ ಮಾಡ್ಕೋಬೋದು, ಚಪಾತಿ, ಪೂರಿ ಎಲ್ಲದಕ್ಕೂ, ಈವನ್ ರೊಟ್ಟಿಗಳು ಮಾಡಿದ್ರೂ ಸಹ ರೊಟ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತೇಳಿ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.